ಸಿಎಂ ತವರು ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ಪ್ರಕರಣವನ್ನ ನೆನಪಿಸುವಂತಹ ಘಟನೆ ನಡೆದಿದೆ. ಸಿಎಂ ಸ್ವಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ, ಮಹಿಳಾ ಅಧಿಕಾರಿಯೊಬ್ಬರಿಗೆ ಧಮಕಿ ಹಾಕಲಾಗಿದೆ, ಅವಾಚ್ಯವಾಗಿ ನಿಂದಿಸಲಾಗಿದೆ. ಸರ್ಕಾರಿ ಜಮೀನು ಸ್ವಾಧೀನದ ಆ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ರು ಅಧಿಕಾರಿ, ಮಹಿಳಾ ಅಧಿಕಾರಿ ಅವರು. ಈ ಸಂದರ್ಭದಲ್ಲಿ ಆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಗೂಂಡಾಗಿರಿ ಮಾಡಿದ್ದಾರೆ. ಸರ್ಕಾರಿ ಜಾಗ ಕ್ಷೇತ್ರದಲ್ಲಿ ನಿಮಾನ್ಸ ಮಾದರಿ ಆಸ್ಪತ್ರೆ ನಿರ್ಮಾಣದ ಯೋಜನೆ ಹಾಕಿಕೊಳ್ಳಲಾಗಿದೆ. ಗುಡುಮಾದನಹಳ್ಳಿಯಲ್ಲಿ ಸಿಎಂ ಕನಸಿನ ಯೋಜನೆಗೆ ಭೂಮಿ ಪರಿಶೀಲನೆಗೆ ಅಧಿಕಾರಿಗಳು ಹೋಗಿರೋದು. ಭೂಮಿ ಪರಿಶೀಲನೆಗೆ ಹೋಗಿದ್ದು ಪಿಡಿಒ ಭವ್ಯ, ಸರ್ಕಾರಿ ಅಧಿಕಾರಿ. ಈ ವೇಳೆ ಪುಟ್ಟಸ್ವಾಮಿ ಅನ್ನುವಂಥ ವ್ಯಕ್ತಿಯಿಂದ ಧಮಕಿ ಹಾಕಲಾಗಿದೆ. ಅವಾಚ್ಯವಾಗಿ ನಿಂದಿಸಿ ಮೊಬೈಲ್ ಕಸಿದುಕೊಂಡು ದರ್ಪವನ್ನ ಮೆರೆದಿದ್ದಾನೆ ಈ ವ್ಯಕ್ತಿ. ವಿಡಿಯೋ ಮಾಡಿಕೊಳ್ತಾ ಇದ್ರು ಆ ಎಲ್ಲ ಆತನ ಆಟೋಟೋಪವನ್ನ, ದರ್ಪವನ್ನ. ಅದನ್ನ ನೋಡಿ ಮೊಬೈಲ್ ಅನ್ನ ಕಿತ್ಕೊಂಡಿದ್ದಾನೆ. ಹೆಣ ಬೀಳ್ತವೆ, ಮೊದಲು ನಿನ್ನ ಹೆಣ ಬೀಳ್ತದೆ ಅಂತ ಅಧಿಕಾರಿಗೀತ ಕೈ ಮಾಡಿ ತೋರಿಸಿ ಧಮಕಿ ಹಾಕಿರುವಂತಹ ವಿಡಿಯೋ ನೋಡಿ. ಇದು ಮೊಬೈಲ್ ಕಸ್ಕೊಳ್ಳೋಕೆ ಬಂದಿರೋದು. ಜಿಎಂ ಪುಟ್ಟಸ್ವಾಮಿ ಈ ವ್ಯಕ್ತಿ, ದರ್ಪ ತೋರಿರುವಂತ ವ್ಯಕ್ತಿ, ಪುಂಡಾಟ ತೋರಿರುವಂತ ವ್ಯಕ್ತಿ. ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಯಾವ ರೀತಿಯಾಗಿ ಒಬ್ಬ ಪ್ರತಿನಿಧಿಯಾಗಿದ್ದಂತ ವ್ಯಕ್ತಿ ಮಾತನಾಡಿದ್ದನು, ಅದೇ ತೆರನಾದಂತಹ ಘಟನೆ ಮೈಸೂರಲ್ಲಿ ನಡೆದಿದೆ. ಗುಡುಮಾದನಹಳ್ಳಿಯಲ್ಲಿ ಇಲ್ಲಿ ನಿಮಾನ್ಸ್ ಮಾದರಿ ಆಸ್ಪತ್ರೆ ನಿರ್ಮಾಣಕ್ಕೆ ಜಾಗ ಗುರುತು ಮಾಡಲಾಗಿತ್ತು. ಬಟ್ ಈ ಜಾಗವನ್ನ ಈತ ಆಕ್ರಮಿಸಿಕೊಂಡು ಬೇಸಾಯ ಮಾಡ್ತಾ ಇದ್ದ. ವಿಲೇಜ್ ಅಕೌಂಟೆಂಟ್ ಭವ್ಯ ಅವರು ಭೂಮಿ ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ ನಿಮಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಅಲ್ಲಿ ಯೋಜನೆ ಸಿದ್ಧ ಆಗಿದೆ ಈಗಾಗಲೇ ಸರ್ಕಾರದಿಂದ. ಜೊತೆಗಿದು ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ. ತಮ್ಮ ಸ್ವಕ್ಷೇತ್ರದಲ್ಲಿ ಇಂಥದ್ದೊಂದು ಆಸ್ಪತ್ರೆ ಬೇಕು ಅನ್ನುವಂಥದ್ದು, ಅದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ, ಓಕೆ. ಬಟ್ ಇಲ್ಲಿರುವಂತ ಅಡೆತಡೆಗಳು ನೋಡಿ ಯಾವ ರೀತಿ ಆಗಿದೆ. ಜಿಎಂ ಪುಟ್ಟಸ್ವಾಮಿ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಈತ ಈ ಜಾಗ ಏನಿದೆ ಸರ್ಕಾರ ಗುರುತು ಮಾಡಿರುವಂತಹ ಜಾಗ, ಈ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಡಿಕೆ ಮರಗಳನ್ನ ಮೆಳೆದಿದ್ದಂತೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಅಧಿಕಾರಿಗೆ ಈ ರೀತಿಯಾಗಿ ಹೆಣ ಬೀಳುತ್ತೆ ಅಂತ ಧಮಕಿ ಹಾಕಿದ್ದಾನೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನರು ಸಂಯಮದಿಂದ ಇರಬೇಕು, ಸೌಜನ್ಯವಿರಲಿ ಅಂತ ಮೈಸೂರಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾತನಾಡಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ರಿಯಾಕ್ಟ್ ಮಾಡಿದ್ದಾರೆ ಎಚ್.ಸಿ. ಮಹದೇವಪ್ಪ. ಮೈಸೂರಲ್ಲಿ ಮಾತನಾಡಿದ್ದಾರೆ, ಜನರು ಸಂಯಮದಿಂದ ಇರಿ, ಸೌಜನ್ಯವಿರಲಿ ಅಧಿಕಾರಿಗಳ ಜೊತೆಗೆ ಅಂತ ಜನರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಈ ವಿಚಾರ ಗೊತ್ತಾದ ನಂತರದ ಜನರು ಸಂಯಮದಿಂದ ಇರಬೇಕು. ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಶಿಡ್ಲಘಟ್ಟದ ರೀತಿಯಲ್ಲಿನೇ ಆ ಘಟನೆ ಇಡೀ ರಾಜ್ಯದಾದ್ಯಂತ ಅಟ್ ಪ್ರೆಸೆಂಟ್ ಇನ್ನೂ ಕೂಡ ಸುದ್ದಿಯಲ್ಲಿರುವಂತದ್ದು. ಆತನ ಅರೆಸ್ಟ್ ಯಾವಾಗ ಅನ್ನುವಂಥ ಪ್ರಶ್ನೆ ನಾವು ಇವತ್ತಿಗೂ ಕೂಡ ಕೇಳ್ತಾ ಇದ್ದೀವಿ, ಅದು ನಡೀತಾ ಇದೆ. ಮತ್ತೊಂದು ಕಡೆ ಅದೇ ತೆರನಾದಂತಹ ಘಟನೆ ಮೈಸೂರಲ್ಲೂ ಕೂಡ ನಡೆದಿರೋದನ್ನ ನೋಡ್ತಾ ಇದ್ದೀವಿ. ಈ ಜಿಎಂ ಪುಟ್ಟಸ್ವಾಮಿ ಯಾರು, ಈತನ ಹಿನ್ನೆಲೆ ಏನು, ಈತನ ಈ ಪುಂಡಾಟಕ್ಕೆ ಕಾರಣ ಏನು? ಅರುಣ್, ಏನು ಶಿಡ್ಲಘಟ್ಟದಲ್ಲಿ ಅಧಿಕಾರಿಗೆ ಧಮಕಿ ಹಾಕಿದಂತ ಘಟನೆ ರಾಜ್ಯದಲ್ಲಿ ಮಾಸುವ ಮುನ್ನವೇ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ವ್ಯಾಪ್ತಿಯ ಗುಡಮಾದನಹಳ್ಳಿಯಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಮೈಸೂರಿನಲ್ಲೂ ಕೂಡ ಬೆಂಗಳೂರು ಮಾದರಿಯಲ್ಲಿ ಒಂದು ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಿಸ್ಬೇಕು ಅಂತೇಳಿ ಈ ಹಿನ್ನೆಲೆಯಲ್ಲಿ ಸುಮಾರು 20 ಎಕರೆ ಜಾಗವನ್ನ ವರ್ಣ ವ್ಯಾಪ್ತಿಯ ಮಾದನಹಳ್ಳಿ ಏನಿದೆ ಅಲ್ಲಿ ಅಧಿಕಾರಿಗಳು ಗುರುತು ಮಾಡಿರ್ತಾರೆ. ಇನ್ನು ಆ ಜಾಗದಲ್ಲಿ ಈಗಾಗಲೇ ಈ ಪುಟ್ಟಸ್ವಾಮಿ ಎನ್ನುವಾತ ಒಂದಷ್ಟು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ತೋಟವನ್ನ ನಿರ್ಮಾಣ ಮಾಡಿರ್ತಾನೆ. ಇದನ್ನ ಭೂ ಪರಿಶೀಲನೆ ಮಾಡಲು ತೆರಳಿದಂತಹ ಅದೇ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಆಗಿದ್ದಂತಹ ಭವ್ಯ
ಏನಿದ್ದಾರೆ ಹಾಗೂ ಸಹಾಯಕ ನವೀನ್ ಅವರು ಸ್ಥಳ ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಜಾಗಕ್ಕೆ ಎಂಟ್ರಿ ಕೊಟ್ಟಂತಹ ಈ ಪುಟ್ಟಸ್ವಾಮಿ, ಈ ಜಾಗ ನನ್ನದು, ಯಾರನ್ನ ಕೇಳಿ ನೀವು ಇಲ್ಲಿ ನಿಮಾನ್ಸನ್ನ ಕಟ್ಟಿಸ್ತಾ ಇದ್ದೀರಿ, ಈ ಭೂ ಸ್ವಾಧೀನವನ್ನ ಹೇಗೆ ಮಾಡ್ತಾ ಇದ್ದೀರಿ ಅಂತೇಳಿ ಮಹಿಳಾ ಅಧಿಕಾರಿಗಳಿಗೆ ಆವಾಜನ್ನ ಹಾಕ್ತಾನೆ. ಆ ಸಂದರ್ಭದಲ್ಲಿ ಇಲ್ಲ, ಇದು ಸರ್ಕಾರಿ ಜಮೀನು, ಸುಮಾರು 20 ಎಕರೆಯನ್ನ ನಾವಿಲ್ಲಿ ಗುರ್ತು ಮಾಡಿದ್ದೇವೆ ಅಂತ ಆ ಅಧಿಕಾರಿ ಹೇಳಿದ್ರು ಸಹ ಏಕಾಏಕಿ ಆ ಮಹಿಳಾ ಅಧಿಕಾರಿಯ ಮೇಲೆ ಧಮಕಿಯನ್ನ ಹಾಕೋದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಇದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಂತ ಕೂಡ ಮೊಬೈಲ್ ಕಸಿದುಕೊಂಡು ಅಲ್ಲಿಗೆ ಮುಂದಾಗಿರುವಂತದ್ದು. ಒಂದು ಕಡೆ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಲ್ಲದೆ ಮತ್ತೊಂದು ಕಡೆ ಇದನ್ನ ಪ್ರಶ್ನೆ ಮಾಡಲು ಹೋದಂತಹ ಭೂ ಸ್ವಾಧೀನವನ್ನ ಪಡಿಸಿಕೊಳ್ಳಲು ಹೋದಂತಹ ಅಧಿಕಾರಿಗಳ ಮೇಲೂ ಕೂಡ ಆತ ಕೊಲೆ ಬೆದರಿಕೆ ಹಾಕಿರುವಂತದ್ದು. ಇದು ಸಿಎಂ ಕ್ಷೇತ್ರದಲ್ಲೇ ಆಗಿರುವಂತದ್ದು. ಸದ್ಯ ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಆಕ್ರೋಶ ಹೊರಹಾಗ್ತಾ ಇರುವಂತದ್ದು. ಅಲ್ಲದೆ ಈ ಕುರಿತು ಭವ್ಯ ಅವರು ಈಗಾಗಲೇ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವಂತದ್ದು. ಅಲ್ಲದೆ FIR ಕೂಡ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಅಲ್ಲದೆ ಈ ಬಗ್ಗೆ ಸಚಿವ HC ಮಹದೇವಪ್ಪ ಕೂಡ ಅಧಿಕಾರಿಗಳಿಗೆ ಹಾಗೂ ಜನರು ಕೂಡ ಇಬ್ರು ಸಂಯಮದಿಂದ ಇರಬೇಕು, ಅಲ್ಲದೆ ಈ ರೀತಿಯ ಘಟನೆಗಳು ಆಗದಂತ ರೀತಿಯಲ್ಲಿ ತಡಿಬೇಕು ಅನ್ನುವಂತ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಳ್ಳೋದೇ ತಪ್ಪು, ಇನ್ನು ಅದನ್ನ ಪ್ರಶ್ನೆ ಮಾಡಲು ಹೋದಂತ ಅಧಿಕಾರಿಗಳ ಮೇಲೆ ದರ್ಪ ತೊಡೋದು ಎಷ್ಟು ಸರಿ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಅರುಣ್. ಓಕೆ ಆನಂದಿ, ಪುಟ್ಟಸ್ವಾಮಿ ಹಿನ್ನೆಲೆ ಏನು? ಯಾರಾದರೂ ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಇದೆ, ಅವರ ರಕ್ಷಣೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಪುಂಡಾಟ ಮಾಡಿರೋದಾ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅರುಣ್, ಮೇಲ್ನೋಟಕ್ಕೆ ಈತ ಪಕ್ಷಕ್ಕೂ ಸೇರಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಆದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಆತ ಇಲ್ಲಿ ಒತ್ತುವರಿ ಮಾಡಿಕೊಂಡು ತೋಟವನ್ನ ನಿರ್ಮಾಣ ಮಾಡ್ತಿದ್ದ. ಏಕಾಏಕಿ ಈಗ ಅಧಿಕಾರಿಗಳು ಆ ತೋಟ ಸರ್ಕಾರಿ ಜಾಗದಲ್ಲಿ ಈತ ಮಾಡ್ಕೊಂಡಿರುವಂತದ್ದು ಅಕ್ರಮ ಅಂತೇಳಿ ವಶವನ್ನ ಪಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ಪೊಲೀಸರಿಂದ ತಿಳಿದು ಬಂದಿರುವಂತ ಮಾಹಿತಿ. ಆತ ಬೇರೆ ಯಾವ್ದಾದ್ರು ರಾಜಕೀಯ ಪಕ್ಷಕ್ಕೆ ಸೇರಿದತನ ಅಥವಾ ಯಾವ್ದಾದ್ರು ಹಿನ್ನೆಲೆಯನ್ನ ಹೊಂದಿದ್ದಾನ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಅರುಣ್. ಓಕೆ ಆನಂದ್, ಈಗ ಗುರುತು ಮಾಡಿರುವಂಥ ಜಾಗ ಏನಿದೆ, ಆಸ್ಪತ್ರೆಗೆ ಮೀಸಲಿಟ್ಟಿರುವಂಥ ಜಾಗ, ಸರ್ಕಾರಿ ಜಾಗ, ಅದು ಎಷ್ಟು ಇದೆ? ಆಮೇಲೆ ಈತ ಅತಿಕ್ರಮಣ ಮಾಡಿಕೊಂಡಿರುವಂಥದ್ದು ಎಷ್ಟು ಜಾಗ? ಅರುಣ್, ಗೂಟಮಾಡ್ನಲ್ಲಿ ಏನಿದೆ ಅಲ್ಲಿ ಸುಮಾರು 20 ಎಕರೆ ವಿವಿಧ ಸರ್ವೆ ನಂಬರ್ಗಳಲ್ಲಿ ಈಗಾಗಲೇ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಲು ಗುರುತು ಮಾಡಿರುವಂತದ್ದು. ಅದರಲ್ಲಿ ಸುಮಾರು ಒಂದು 4 ರಿಂದ 5 ಎಕರೆಯಷ್ಟುವನ್ನ ಈತ ಒತ್ತುವರಿ ಮಾಡ್ಕೊಂಡಿದ್ದಾನೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆದ್ರೆ ಅದನ್ನ ಸರ್ವೆ ಮಾಡಲು ಹೋದಂತ ಸಂದರ್ಭದಲ್ಲೂ ಕೂಡ ಈತ ಅಧಿಕಾರಿಗಳಿಗೆ ಸರ್ವೆ ನಡೆಸಲು ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅಲ್ಲದೆ ಧಮಕಿಯನ್ನ ಹಾಕಿ ಅಲ್ಲಿಂದ ಅಧಿಕಾರಿಗಳನ್ನ ಓಡಿಸಲು ಕೂಡ ಯತ್ನ ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಆತ ಎಷ್ಟು ಎಕರೆಯನ್ನ ಒತ್ತುವರಿ ಮಾಡ್ಕೊಂಡು ಅನ್ನುವಂಥದ್ದನ್ನ ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ತೆರಳಿ ಸರ್ವೆಯನ್ನ ಮಾಡಿ ಅತಿಕ್ರಮಣಗೊಂಡಿರುವಂತಹ ತೋಟ ಏನಿದೆ ಅದನ್ನ ತೆರವು ಕೂಡ ಮಾಡಿಸ್ತೀವಿ ಅಂತ ಈಗಾಗಲೇ ತಹಶೀಲ್ದಾರ್ ಆದಂತಹ ಮಹೇಶ್ ಅವರು ಹೇಳಿರುವಂತದ್ದು. ಎಷ್ಟು ಏನಾಗಿದೆ ಅನ್ನುವಂಥದ್ದನ್ನ ಏನು ಮೈಸೂರು ತಹಶೀಲ್ದಾರ್ ಆದಂತಹ ಮಹೇಶ್ ಅವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಡಬೇಕಾಗಿದೆ. ಅರುಣ್. ಥ್ಯಾಂಕ್ ಯು ಆನಂದ್. ಡೀಟೇಲ್ಸ್ ಚಿಕ್ಕೋಡಿಯಲ್ಲಿ ಸಹೋದರರ ಮಧ್ಯೆ ಜಮೀನು ವಿವಾದ ನಡೀತಾ ಇತ್ತು. ಬೆಳಗಾವಿ ಜಿಲ್ಲೆ ರಾಯಬಾಗದ ಪಾಲಭಾವಿಯಲ್ಲಿ ನಡೆದಂತಹ ಘಟನೆ ಇದು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಜಮೀನು ವ್ಯಾಜ್ಯ ಇತ್ತು, ವಿವಾದ ನಡೀತಾ ಇತ್ತು. ನಿಧಿ ಸಿಕ್ಕಿದೆ ಅಂತ ಪ್ರಕಾಶ್ ನಿಂಗನೂರು ಅನ್ನೋರಿಂದ ದೂರನ್ನು ಕೊಡಲಾಗಿದೆ. ಈ ಯಾವ ಭೂಮಿಯಲ್ಲಿ ವ್ಯಾಜ್ಯ ನಡೀತಾ ಇದೆ ಭೂಮಿಗಾಗಿ ಅಲ್ಲಿ ನಿಧಿ ಸಿಕ್ಕಿದೆ ಅನ್ನುವಂಥ ದೂರನ್ನ ಪ್ರಕಾಶ್ ನಿಂಗನೂರು ಕೊಟ್ಟಿದ್ದಾರೆ. ನಿಧಿ ವಿಚಾರ ಕೇಳಿ ಈಗ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ತಹಶೀಲ್ದಾರ್ ಮತ್ತು PSI ಚಿದಾನಂದ. ನಿಂಗನೂರ ಮತ್ತು ಶ್ರೀಶೈಲ ನಿಂಗನೂರ ನಡುವೆ ವ್ಯಾಜ್ಯ ನಡೀತಾ ಇದೆ. ಚಿದಾನಂದ ನಿಂಗನೂರು ಮತ್ತು ಶ್ರೀಶೈಲ ನಿಂಗನೂರು ಮಧ್ಯದಲ್ಲಿ ಇಬ್ಬರು ಅಣ್ಣತಮ್ಮ. ಚಿದಾನಂದ ನಿಂಗನೂರಿಗೆ ನಿಧಿ ಸಿಕ್ಕಿದೆ ಜಮೀನಲ್ಲಿ ಅಂತ ತಮ್ಮ ಆರೋಪ ಮಾಡಿದ ಅಷ್ಟೇ ಅಲ್ಲ, ದೂರು ಕೊಟ್ಟಿದ್ದಾರೆ. ರಾಯಬಾಗ ತಹಶೀಲ್ದಾರ್ ಮಹದೇವ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂಗೆ ಆರುಗೆರಿ PSI ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜಮೀನಲ್ಲಿ ನಿಧಿ ಸಿಕ್ಕಿದೆಯಾ ಅನ್ನೋದು ಪ್ರಶ್ನೆ, ಅಥವಾ ಕೇವಲ ದುರುದ್ದೇಶದಿಂದ ಕೇವಲ ವದಂತಿಯನ್ನ ಹರಡಿಸಲಾಗಿದೆಯಾ ಅನ್ನುವಂತ ಅರ್ಥದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ. ಈ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ಮನೆಯ ಪಾಯ ಅಗೆಯುವಂತ ಸಂದರ್ಭದಲ್ಲಿ ಸಿಕ್ಕಂತ ನಿಧಿ ಮಡಿಕೆ ಏನಿದೆ, ಅದಾದ್ಮೇಲೆ
ಈ ಒಂದು ವಿಚಾರ ಇಂಥದ್ದೊಂದು ಸಿಮಿಲರ್ ಆಗಿರುವಂತ ವಿಚಾರ ಬಹಳಷ್ಟು ಹೈಪ್ ಅನ್ನ ಪಡೆದುಕೊಳ್ತಾ ಇದೆ. ಅಧಿಕಾರಿಗಳು ಕೂಡ ಇದು ಸತ್ಯನಾ ಸುಳ್ಳ ಅನ್ನುವಂತ ಅರ್ಥದಲ್ಲಿ ಪರಿಶೀಲನೆಗೆ ಮುಂದಾಗ್ತಾ ಇದೆ. ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೊಂದು ಟೇಲರ್ ನಿನ್ಗೊಂದು ಟೇಲರ್ ಪಂಚರ್ ಹೇಳಿದ್ರು ಸರ್. ಒಂದು ಟೇಲರ್ ಹೋದ್ರಿ, ಎರಡನೇ ಟೇಲರ್ ನಾವು ಹೇಳಿದಂಥ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನು ತೊಗೊಂಡು ಹೋಗಿಬಿಟ್ಟಿದ್ರು ಸರ್. ಅದು ತೊಗೊಂಡು ಹೋಗೋ ಟೈಮಲ್ಲಿ ಅನ್ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ತೆಳಗೆ ಬಿದ್ದಾರ ಸರ್. ಮಂಗಳವಾರ ರಾತ್ರಿ 11:30 ತಕೊಂಡು ಹೋಗಿದ್ದಾರೆ ಸರ್. ತಕೊಂಡು ಹೋಗಿ ನಮ್ಗೆ ಕರಿಯಾಕ ಬಂದ್ರು ಸರ್. ಆನಂದ್ ಬಾಬು ನಿಂಗ್ನೂರ್ ತಕೊಂಡವ್ರಿ. ಅವ್ರ ಒಂದು ಅಂದಾಜು 3 kg ಅಂತ ಹೇಳ್ಯಾರ ಸರ್. ಏನ್ರಿ ಗೋಲ್ಡ್ ಐತ್ರಿ. ಅವ್ರ ಕೆಲವರು ಮಾಹಿತಿ ಹೇಳಿದ್ರಿ ಸರ್. ಅವರು ಸಿಕ್ಕಿದಂತೆ ಕರೆಯರ ಸರ್. ನಿಧಿ ಅವರ ಪುರಾತನ ಕಾಲದ ಐತ್ರಿ ಸರ್. ಅದು ನಮಗೆ ಪ್ರಕಾಶ್ ನಿಂಗನವ್ರು ಅಂತೇಳಿ ಒಬ್ಬರು ಇವತ್ತು ಕಾಲ್ ಮಾಡಿದ್ರು. ರವಿವಾರ ದಿವಸ ಅವರು ಒಡ್ಡೆ ತೆಗೆದು ಹಾಕಬೇಕಾದ್ರೆ ಇವರು ಅವ್ರ ಅಂತಂಬ್ರು ಏನೋ ಡಿಸ್ಪ್ಯೂಟೆಡ್ ಒಡ್ಡದು ತೆಗೆದು ಹಾಕಿದ್ರಂತ ರವಿವಾರ. ಅವರು ಮಂಗಳವಾರ ದಿವಸ ರಾತ್ರಿ ಅವ್ರಿಗೇನೋ ನಿಧಿ ಸಿಕ್ಕಿದೆ ಅಂತೇಳಿ ಅವ್ರು ಅಂತಂಬ್ರು ಹೇಳಿದ್ರಂತ ಅವ್ರು ಹೇಳಿದ್ರು ಇವತ್ತು ಕಾಲ್ ಮಾಡಿ. ಈ ಬಂದಾಗ ಕೂಡ ಅದನ್ನೇ ಹೇಳಿದ್ರು ಅವರು. ಇಲ್ಲಿ ಏನು ಸಾರ್ವಜನಿಕರಿದ್ದಾರೆ ಅವ್ರನ್ನ ಕೂಡ ನಾವಿಲ್ಲಿ ಎನ್ಕ್ವೈರಿ ಮಾಡಲಾಗಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಸಣ್ಣ ಹುಡುಗ ಇನ್ನೊಂದು ಮಗು ಇತ್ತದು ಒಂದು ದೊಡ್ಡ ಒಂದು ಇಷ್ಟು ಸೈಜ್ ಹೇಳ್ತದೆ. ಇನ್ನೊಬ್ರು ಯಾರು ಹೆಣ್ಮಕ್ಳಿದ್ರು ಅವರು ಸ್ವಲ್ಪ ಸಣ್ಣ ಇಷ್ಟ ಇತ್ತಂತ ಏನೋ ಏನೋ ನೋಡಿದ್ರು ಅಂತ ಹೇಳ್ತಾರೆ ಅವರು. ಎಕ್ಸಾಕ್ಟ್ ಏನಂತ ಹೇಳಿ ಗೊತ್ತಿಲ್ಲ, ಹೇಳಿಲ್ಲ ಅವರು. ಅದಕ್ಕೆ ನಾವೀಗ ನಾನು PSI ಅವರು ಬಂದಿದ್ದಾರೆ. ಈಗ ನೋಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತೂ ಮಾಡಿದೆ. ಮುಂದೆ ಏನು ಕ್ರಮ ಜರುಗಿಸಬೇಕು ಆರ್ಕಿಯಾಲಜಿದವರು ತಿಳಿಸಿ ಮುಂದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಇಂಥ ಕಾಲದಲ್ಲಿ ನಿಧಿ ಅಂದ್ರೇ ಒಂದು ರೀತಿಯಾದಂಥ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಪ್ರತಿಯೊಬ್ಬರು ನೋಡ್ತಾರೆ ಸಹಜವಾಗಿ. ಬಟ್ ಈ ಒಂದು ಪ್ರಕರಣ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಅಣ್ಣನ ಮೇಲಿನ ಜಿದ್ದಿಗೋಸ್ಕರ ತಮ್ಮ ಸುಳ್ಳು ಕಥೆ ಕಟ್ಟಿದ್ದ. ಅಟ್ಲೀಸ್ಟ್ ಈಗ ಸ್ಪಾಟ್ ವಿಸಿಟ್ ಆದಮೇಲೆ ಅಧಿಕಾರಿಗಳಿಗೆ ಏನಾದರೂ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆಯಂತ? ಖಂಡಿತವಾಗ್ಲೂ ಅರುಣ್, ಏನಂತಂದ್ರೆ ಇಲ್ಲಿ ಇಬ್ರು ಸಹೋದರರ ಮಧ್ಯೆ ಜಮೀನು ವ್ಯಾಜ್ಯ ಇದೆ. ಜಮೀನು ವ್ಯಾಜ್ಯದ ವಿಚಾರವಾಗಿ ಏನಂತಂದ್ರೆ ತಮ್ಮ ಸಾಕಷ್ಟು ಬಾರಿ ಪೊಲೀಸ್ ಠಾಣೆಗೆ ಹೋಗಿರ್ತಾನೆ. ಆಮೇಲೆ ರಾಜ್ಯ ಪಂಚಾಯತಿಗಳನ್ನ ಮಾಡಿರ್ತಾನೆ. ಗ್ರಾಮದಲ್ಲಿ ಹಿರಿಯ ಮುಖಂಡರನ್ನ ಕೂರಿಸಿ ಸಂಧಾನವನ್ನು ಕೂಡ ಮಾಡಿರ್ತಾನೆ. ಆದ್ರೂ ಕೂಡ ಏನಂತಂದ್ರೆ ಈತನಿಗೆ ಸರಿಯಾಗಿ ಜಮೀನು ಬಿಟ್ಟು ಕೊಡ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಜಮೀನಲ್ಲಿ ನಿಧಿ ಸಿಕ್ಕಿದೆ, ಅದನ್ನ ನಮ್ಮ ಅಣ್ಣ ತೆಗೆದುಕೊಂಡು ಹೋಗಿದ್ದಾನೆ. ಆತ ಜಮೀನಲ್ಲಿ ಏನ್ ಮಣ್ಣು ಅಗಿತಾ ಇದ್ದ, ಮಣ್ಣು ಅಗಿಯೋ ಸಂದರ್ಭದಲ್ಲಿ ಆ ನಿಧಿ ಆತನಿಗೆ ಸಿಕ್ಕಿದೆ ಅಂತ ಹೇಳಿ ಸುಳ್ಳು ಕತೆ ಕಟ್ಟಿ ಇಡೀ ತಾಲೂಕು ಆಡಳಿತವನ್ನೇ ತನ್ನ ಗ್ರಾಮದ ತನ್ನ ಜಮೀನಿಗೆ ಬರುವಂತೆ ಈ ಭೂಪ ಮಾಡಿರ್ತಕ್ಕಂಥದ್ದು. ಸೊ ಈಗಾಗಲೇ ಏನಂತಂದ್ರೆ ನಿಧಿ ಕತೆ ಕಟ್ಟಿದ ತಕ್ಷಣ ಅಲರ್ಟ್ ಆಗಿರ್ತಕ್ಕಂಥ ತಾಲೂಕು ಆಡಳಿತ. ಯಾಕಂತಂದ್ರೆ ನಿಧಿ ಸಿಕ್ಕಿದೆ ಅಂತಂದ್ಮೇಲೆ ಅಲ್ಲಿ ತಾಲೂಕು ಆಡಳಿತ ಹೋಗ್ಲೇಬೇಕಾಗತ್ತೆ, ಅಲ್ಲಿ ಪಂಚನಾಮೆಗಳನ್ನ ಮಾಡ್ಲೇಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಿಧಿ ಕತೆ ಕಟ್ಟಿ ಈಗ ಇಡೀ ತಾಲೂಕು ಆಡಳಿತನ ಅಲ್ಲಿ ಕರೆಸ್ಕೊಂಡು ತನ್ನ ಒಂದು ಸಮಸ್ಯೆಯನ್ನ ಅಲ್ಲಿ ಹೇಳ್ಕೊಳ್ಳುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ಆತ ಹೇಳುವಂತದ್ದು ಏನಂತಂದ್ರೆ ಈ ಕುರಿತು ತನಿಖೆ ನಡೆಸಬೇಕು. ತನಿಖೆ ನಡೆದಂತ ಸಂದರ್ಭದಲ್ಲೇ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ನಾವು ಹೇಳ್ತಾ ಇರೋದು ಸುಳ್ಳು ಹೇಳ್ತಾ ಇಲ್ಲ, ನಾವೆಲ್ಲ ನಿಜವನ್ನ ಹೇಳ್ತಾ ಇದೀವಿ. ನಾ ಚಿಕ್ಕ ಮಗು ನೋಡಿದೆ, ನಮ್ಮ ಒಬ್ರು ಹೆಣ್ಮಕ್ಳು ನೋಡಿದ್ದಾರೆ. ಸೊ ಹಾಗಾಗಿ ಏನಂತಂದ್ರೆ ಇದನ್ನ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಆತ ಮಾಡಿರ್ತಕ್ಕಂಥದ್ದು. ಅಂದ್ರೆ ಒಂದ್ ರೀತಿ ಯಾವ ರೀತಿ ಆಗಿದೆ ಅಂತಂದ್ರೆ ಅಣ್ಣನ ಮೇಲೆ ದ್ವೇಷ ಸಾಧಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಕಥೆಯನ್ನ ಈತ ಕಟ್ಟಿದ್ದಾನೆ ಅನ್ನುವಂತ ವಿಚಾರಗಳು ಈಗ ಹೊರ ಬಂದಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ರಾಯಬಾಗ್ ತಹಶೀಲ್ದಾರ್ ಮಹದೇವ್ ಅವರು ಕೂಡ ಹಾಗೆ ಹಾರುಗೇರಿ PSI ಅವರು ಕೂಡ ಭೇಟಿಯನ್ನ ನೀಡಿ ಈ ಸಂಬಂಧಪಟ್ಟಂಗೆ ನಾವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಬರಿತೀವಿ, ಅವರು ಕೂಡ ಬಂದು ಒಂದಷ್ಟು ತನಿಖೆಗಳನ್ನ ನಡೆಸ್ತಾರೆ, ನಾವು ಕೂಡ ತನಿಖೆಯನ್ನ ನಡೆಸಿದ್ವಿ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೂ ಕೂಡ ಇದು ಡೌಟ್ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಂದ್ ವೇಳೆ ಈತ ನಿಜವಾಗ್ಲೂ ಕತೆ ಕಟ್ಟಿದ್ರೆ ಈತನ ಮೇಲೆ ಈಗಾಗಲೇ ಏನಂತಂದ್ರೆ FIR ದಾಖಲಿಸೋದಕ್ಕೂ ಈಗ ಪೊಲೀಸರು ಚಿಂತನೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಬೆಳಗಾವಿಯಿಂದ ಒಂದು ತಂಡ ಬರ್ಬೇಕಾಗತ್ತೆ. ಅಲ್ಲಿ ಬಂದು ಅವರು ವರದಿ ಕೊಟ್ಟ ಆದ್ಮೇಲೆ ಆತನ ಮೇಲೆನೆ ಈಗ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ತಯಾರಿ ನಡೆಸಿರ್ತಕ್ಕಂಥದ್ದು. ಅರುಣ್, ಲೋಹಿತ್ ಆರೋಪ ಮಾಡಿರುವಂತದ್ದು ತಮ್ಮ, ಈಗ ಆರೋಪ ಹೊತ್ತಿರುವಂತ ವ್ಯಕ್ತಿ ಇವ್ರ ಅಣ್ಣ ಏನಿದ್ದಾರೆ ಅವ್ರು ಎಲ್ಲಿದ್ದಾರೆ ಎಕ್ಸಾಕ್ಟ್ಲಿ? ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರದ್ದೇನು ಕ್ಲಾರಿಫಿಕೇಶನ್? ಈಗ ಅವರು ಹೇಳುವಂತದ್ದು ಇಬ್ರು ಕೂಡ ಏನಂತಂದ್ರೆ ಅಲ್ಲೇ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥದ್ದು. ಇಬ್ರು ಬೇರೆ ಆಗಿದ್ದಾರೆ, ಬೇರೆ ಬೇರೆ ಜಮೀನುಗಳು ಅವ್ರ ಹೆಸರಿಗೆ ಬಂದಿದೆ. ಒಂದಷ್ಟು ಜಮೀನು ಏನಂತಂದ್ರೆ ತಮ್ಮನ ಹೆಸರಿಗಿದೆ, ಒಂದಷ್ಟು ಜಮೀನು ನಮ್ಮ ಹೆಸರಿಗಿದೆ. ಅಲ್ಲಿ ಮಣ್ಣನ್ನ ಹಾಕಿರ್ತಾರೆ ಅವರು, ಅಂದ್ರೆ ಫಲವತ್ತಾದ ಬೆಳೆ ಬರೋದಕ್ಕೋಸ್ಕರ ಮಣ್ಣನ್ನ ಹಾಕಿರ್ತಾರೆ. ಯಾವಾಗ ಆ ಜಮೀನು ಸಹೋದರನ ಪಾಲಿಗೆ ಹೋಗುತ್ತಲ್ಲ, ಆವಾಗ ಆ ಮಣ್ಣನ್ನ ಆತ ತೆಗೆದುಕೊಳ್ಳುವಂತ ಕೆಲಸ ಮಾಡಿರ್ತಾನೆ. ಆ ಮಣ್ಣು ತೆಗೆದುಕೊಂಡಿರ್ತಾನೆ ಅನ್ನುವಂತ ಒಂದೇ ಒಂದು ಸಿಟ್ನಲ್ಲಿ ಈ ರೀತಿ ಮಾಡಿರ್ತಕ್ಕಂಥ. ಇಬ್ರು ಕೂಡ ಒಂದೇ ಏರಿಯಾದಲ್ಲಿ, ಇಬ್ರು ಕೂಡ ಅಕ್ಕಪಕ್ಕದಲ್ಲೇ ಇದ್ದಾರೆ. ಸೊ ಅವರು ಕೂಡ ಹೇಳ್ತಾ ಇದ್ದಾರೆ ಏನಂತಂದ್ರೆ ತನಿಖೆ ಮಾಡಿ ಆ ರೀತಿ ಯಾವ್ದು ಕೂಡ ಸಿಕ್ಕಿಲ್ಲ. ನಿಧಿ ಅಂತಂದ್ರೆ ಸುಮ್ನೆ ಹುಡುಗಾಟದ ಆಟ ಅಲ್ಲ, ಅಕಸ್ಮಾತ್ ನಿಧಿ ಸಿಕ್ಕಿದ್ರೆ ಅದನ್ನ ಅವರೇ ತೆಗೆದುಕೊಂಡು ಹೋಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವ್ರು ಹೇಳುವಂತದ್ದು ಕ್ಲಿಯರ್ ಆಗಿ ಏನಂತಂದ್ರೆ ಯಾವುದೇ ನಿಧಿ ಇಲ್ಲ, ನಿಧಿಯನ್ನ ಕಟ್ಟುಕತೆಯಾಗಿ ಇವ್ರು ಹೇಳ್ತಾ ಇದ್ದಾರೆ.
ಸೊ ಹಾಗಾಗಿ ಪೊಲೀಸರ ಅಟೆನ್ಷನ್ ಅನ್ನ ಪಡಿಬೇಕು, ತಾಲೂಕು ಆಡಳಿತ ಅಟೆನ್ಷನ್ ಅನ್ನು ಪಡಿಬೇಕು. ಸೊ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಆತನ ಜಮೀನಿಗೆ ಬರಬೇಕು, ಅವನ ಸಮಸ್ಯೆನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಪೊಲೀಸರು ತನಿಖೆ ಮಾಡ್ಲಿ, ಎಲ್ಲಾ ತನಿಖೆಗೂ ಕೂಡ ನಾವು ಸಹಕಾರವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಈಗ ಸಹೋದರ ಹೇಳಿರ್ತಕ್ಕಂಥದ್ದು. ಅವರು ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸುವಂತೆ ಮನವಿಯನ್ನ ಮಾಡಿಕೊಂಡಿತ್ತು. ರೇಣುಕಸ್ವಾಮಿ ಅವರ ತಾಯಿಯನ್ನು ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಕೋರ್ಟ್ ಅಂತ ಮನವಿ ಮಾಡಿಕೊಂಡಿತ್ತು. ಆದರೆ ವಕೀಲರ ಮನವಿಯನ್ನ ತಿರಸ್ಕಾರ ಮಾಡಿದೆ ಸೆಷನ್ಸ್ ಕೋರ್ಟ್. ರತ್ನಪ್ರಭಾ ನೀಡಿದ್ದ ಹೇಳಿಕೆಯಲ್ಲಿ ಗೊಂದಲದ ಹಿನ್ನೆಲೆಯಲ್ಲಿ ಎಸ್ಪಿಪಿ ಮಾಡಿದಂತ ಮನವಿ ಏನಿತ್ತು ಕೋರ್ಟ್ ಈಗ ಆ ಒಂದು ಮನವಿಯನ್ನ ತಿರಸ್ಕಾರ ಮಾಡಿದೆ. ಇದು ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿತ್ತು. 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆಯಾಗದೆ ಎಸ್ಪಿಪಿ ಅವರು ಈ ಸಂಬಂಧಪಟ್ಟಂಗೆ ಮನವಿಯನ್ನಿಟ್ಟಿದ್ರು ಕೋರ್ಟ್ಗೆ. ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು, ಯಾಕಂದ್ರೆ ರತ್ನಪ್ರಭಾ ಕೊಟ್ಟಿದ್ದಂತಹ ಹೇಳಿಕೆ ಏನಿತ್ತು ಆ ಹೇಳಿಕೆಯಲ್ಲಿ ಗೊಂದಲಗಳಿದೆ, ಹಾಗಾಗಿ ಇದು ತದ್ವಿರುದ್ಧ ಪ್ರತಿಕೂಲ ಹೇಳಿಕೆ ಅಂತ ಕೋರ್ಟ್ ನಿರ್ಧಾರ ಮಾಡಬೇಕು, ಪರಿಗಣಿಸಬೇಕು ಅನ್ನುವಂಥ ಮನವಿಯನ್ನು ಇಟ್ಟಿದ್ರು. ಆದರೆ 57ನೇ ಸೆಷನ್ಸ್ ಕೋರ್ಟ್ ಇದನ್ನ ತಿರಸ್ಕಾರ ಮಾಡಿದೆ ಎಸ್ಪಿಪಿ ಅವರ ಈ ಒಂದು ಮನವಿಯನ್ನು. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆಯಾಗಿದೆ. ಈ ಮೂಲಕವಾಗಿ ರೇಣುಕಸ್ವಾಮಿ ತಾಯಿಯನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸುವುದಕ್ಕೆ ಮನವಿಯನ್ನ ಪ್ರಾಸಿಕ್ಯೂಷನ್ ಮಾಡಿಕೊಂಡಿತ್ತು. ಸಾಕ್ಷಿ ಹೇಳಿಕೆ ವೇಳೆ ಹಲವು ಗೊಂದಲಕಾರಿ ಹೇಳಿಕೆಯನ್ನ ರತ್ನಪ್ರಭಾ ಅವರು ಕೊಟ್ಟಿದ್ರು. ರೇಣುಕಾ ಅವರ ತಾಯಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಹಲವು ದಿನಗಳಿಂದ ಈ ಟ್ರಯಲ್ ರನ್ ನಡೀತಾ ಇತ್ತು. ಈ ಸಂಬಂಧಪಟ್ಟಂಗೆ ಅನೇಕ ಪ್ರಶ್ನೆಗಳಿಗೆ ಅವರು ಗೊಂದಲದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅನ್ನುವಂಥ ಅರ್ಥದಲ್ಲಿ ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕು ಅಂತ ಎಸ್ಪಿಪಿ ಮೊದಲಿಂದಲೂ ಕೂಡ ಈ ಬಗ್ಗೆ ವಾದವನ್ನು ಇಟ್ಟಿದ್ರು ಕೋರ್ಟ್ಗೆ. ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಈಗ ಕೋರ್ಟ್ ಇಂದ ಸಿಗ್ತಾ ಇದೆ. ಬಟ್ ಕೋರ್ಟ್ ಯಾವ ಆಂಗಲ್ ನಿಂದ ಇದನ್ನು ತಿರಸ್ಕಾರ ಮಾಡಿದೆ? ಅರುಣ್, ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಏನು ರೇಣುಕಾಸ್ವಾಮಿ ತಾಯಿಯನ್ನು ಒಂದು ಪ್ರತಿಕೂಲ ಸಾಕ್ಷಿಯನ್ನಾಗಿ ಘೋಷಿಸಬೇಕು ಅಂತ ಹೇಳಿ ಒಂದು ಕೂಡ ಹಾಕೊಂಡಿತ್ತು. ಇವತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೂಡ ಈಗ ಕೋರ್ಟ್ ಪ್ರಕಟಿಸಿರೋದು. ಏನು ರತ್ನಪ್ರಭಾ ಅವರು ವಿಚಾರಣೆ ಸಂದರ್ಭದಲ್ಲಿ ಕೆಲವು ಗೊಂದಲಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಎಸ್ಪಿಪಿ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಏನು ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಬೇಕು ಅಂತ ಹೇಳಿ ಒಂದು ಮನವಿ ಮಾಡೋದಕ್ಕೆ ಒಂದು ಅರ್ಜಿಯನ್ನ ಕೊಟ್ಟಿದ್ರು. ಆ ಅರ್ಜಿ ವಿಚಾರಣೆ ಕೂಡ ಆಗಿತ್ತು. ಮತ್ತೆ ಈಗಾಗಲೇ ಅವರು ಏನು ಕಳೆದ 1 ವರ್ಷದಿಂದ ಆಗಿರುವಂತಹ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಅವರ ಮೆಮೊರಿ ಇರ್ಬೋದು, ಮತ್ತೆ ಅವ್ರಿಗೆ ಇರುವಂತಹ ಜ್ಞಾಪಕ ಶಕ್ತಿ ಏನಿದೆ, ಮತ್ತೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಅವರ ಬಳಿ ಇರುವಂತಹ ಒಂದು ಮಾಹಿತಿ ಏನಿದೆ ಅದರ ಆಧಾರದ ಮೇಲೆ ಒಂದು ವಾದ ಕೂಡ ಆಗಿತ್ತು. ಬಳಿಕ ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಕೂಡ ಈಗ ಪ್ರಕಟ ಆಗಿರೋದ್ರಿಂದ ಏನು ಪ್ರಾಸಿಕ್ಯೂಷನ್ ಮಾಡಿದಂತ ಒಂದು ಮನವಿ ಏನಿದೆ ಅದನ್ನ ಈಗ ಸೆಷನ್ ಕೋರ್ಟ್ ಒಂದು ತಿರಸ್ಕಾರ ಮಾಡಿದೆ. ಅಂದ್ರೆ ಪ್ರಾಸಿಕ್ಯೂಷನ್ ಇಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು, ಮತ್ತೆ ಪಾರ್ಟಿ ಸವಾಲು ಮಾಡೋದಕ್ಕೆ ನಮಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಈಗ ಕೋರ್ಟ್ ಈಗ ಅವರ ಮನವಿಯನ್ನ ತಿರಸ್ಕಾರ ಮಾಡಿರೋದ್ರಿಂದ ಏನು ಈಗಾಗಲೇ ಒಂದು ಆರೋಪಿಗಳ ಪರ ವಕೀಲರು ಏನು ವಿಚಾರಣೆ ಮಾಡಿದರೆ ಅದನ್ನ ಹೆಚ್ಚಿಡಿದಂತೆ ಆಗುತ್ತೆ. ಅರುಣ್, ಓಕೆ ಮುನಿರಾಜು, ಈ ಒಂದು ಕೋರ್ಟ್ನ ತಿರಸ್ಕಾರದ ಆದೇಶ ಏನಿದೆ ಇದನ್ನ ಮತ್ತೆ ಅಪೀಲ್ ಮಾಡುವಂತ ಸಾಧ್ಯತೆಗಳಿದೆಯಾ ಎಸ್ಪಿಪಿ ಕಡೆಯಿಂದ? ಅರುಣ್, ಈಗಾಗಲೇ ಇದ್ರ ಬಗ್ಗೆ ಒಂದು ತನಿಖಾಧಿಕಾರಿಗಳು ಮತ್ತೆ ಏನು ಪ್ರಾಸಿಕ್ಯೂಷನ್ ಏನಿದ್ರೆ ಅವ್ರು ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾರೆ. ಮುಂದೆ ಇದನ್ನ ಮೇಲ್ಮನವಿ ಸಲ್ಲಿಸಿ ಒಂದು ಏನಾದ್ರು ಮತ್ತೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಏನಾದ್ರು ಅವಕಾಶ ಇದೆಯಾ ಅಥವಾ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಏನಾದ್ರು ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನ ನಡೆಸಿ ಆ ನಂತರ ಅದೇ ಕೋರ್ಟ್ನಲ್ಲೇ ಅಥವಾ ಎಲ್ಲದಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆಯಾ ಅನ್ನೋದನ್ನ ಪರಿಶೀಲನೆ ನಂತರ ಮುಂದಿನ ಒಂದು ತೀರ್ಮಾನವನ್ನು ಕೂಡ ಕೈಗೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇದ್ರೆ. ಆದ್ರೆ ಸದ್ಯ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅವರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗ ಅರ್ಜಿ ತಿರಸ್ಕಾರ ಆಗಿರೋದ್ರಿಂದ ಮುಂದಿನ ಟ್ರಯಲ್ಗೆ ಮತ್ತೆ ಸಾಕ್ಷಿಗಳ ವಿಚಾರಣೆಗೆ ಕೂಡ ಈಗ ಏನು ಅರಿವು ಮಾಡಿಕೊಟ್ಟಂತಾಗುತ್ತೆ. ಅರುಣ್, ಓಕೆ, ಹೋಲ್ಡ್ ಆನ್ ಮುನಿರಾಜು, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಮನೆಯೂಟ ವಿಚಾರವಾಗಿ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು. ಪವಿತ್ರ ಗೌಡ ತಾಯಿಯಿಂದ ಆಗಿತ್ತು. ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿತ್ತು. ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶವನ್ನ ಕೋರ್ಟ್ ಕೊಟ್ಟಿತ್ತು. ಪವಿತ್ರ ಗೌಡ ತಾಯಿಯಿಂದ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿತ್ತು. ಮನೆ ಊಟಕ್ಕಾಗಿ ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶವನ್ನ ಕೋರ್ಟ್ ಕೂಡ ಕೊಟ್ಟಿತ್ತು. ಅಫಿಡವಿಟ್ ನಂತರದಲ್ಲಿ ಮನೆಯೂಟ ತೆಗೆದುಕೊಂಡು ಹೋದ್ರೆ ಅವಕಾಶವನ್ನ ನೀಡ್ತಾ ಇಲ್ಲ. ಈಗ ಜೈಲಲ್ಲಿ ಕೋರ್ಟ್ ಆದೇಶವನ್ನ ಜೈಲು ಅಧಿಕಾರಿಗಳು ಪಾಲಿಸ್ತಾ ಇಲ್ಲ. ಈ ಸಂಬಂಧಪಟ್ಟಂಗೆ ಈಗ 57ನೇ ಸೆಷನ್ಸ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಆಗಿದೆ ಪವಿತ್ರ ತಾಯಿ ಕಡೆಯಿಂದ. ಮತ್ತೆ ಲಕ್ಷ್ಮಣ್ ನಾಗರಾಜ್ ಪರ ವಕೀಲರಿಂದಲೂ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಲಕ್ಷ್ಮಣ್ ನಾಗರಾಜ್ ವಕೀಲರಿಂದ ನ್ಯಾಯಾಂಗ ನಿಂದನೆ ಆಗ್ತಾ ಇದೆ ಅಂತ ಅರ್ಜಿ ಸಲ್ಲಿಕೆ ಆಗಿದೆ.
ಯಾರ ವಿರುದ್ಧ ಕ್ರಮ ಆಗಬೇಕು ಅಂತ ಉಲ್ಲೇಖಿಸಲು ಕೋರ್ಟ್ ಮತ್ತೊಂದು ಕಡೆ ಸೂಚನೆಯನ್ನ ಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಕನೆಕ್ಟ್ ಆಗಿದ್ದಾರೆ. ಮುನಿರಾಜು, ಪವಿತ್ರ ಗೌಡ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಫಿಡವಿಟ್ ನಂತರದಲ್ಲಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಬಟ್ ಜೈಲಲ್ಲಿ ಯಾಕೆ ನಿರಾಕರಣೆ ಆಗ್ತಾ ಇದೆ, ಅದು ಈಗ ಅವರ ಪ್ರಶ್ನೆ. ಅರುಣ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅವರಿಗೆ ಒಂದು ಮನೆ ಊಟವನ್ನು ಕೊಡಬೇಕು ಅಂತೇಳಿ ಸೆಷನ್ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಮತ್ತೆ ವಾರಕ್ಕೊಮ್ಮೆ ಊಟವನ್ನು ಕೊಡಬೇಕು, ಮತ್ತೆ ಒಂದು ವೇಳೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದ್ರೆ ವೈದ್ಯರ ಸಲಹೆ ಮೇರೆಗೆ ಅವರಿಗೆ ಪ್ರತಿನಿತ್ಯ ಒಂದು ಊಟವನ್ನು ಕೊಡಬೇಕು ಅಂತ ಹೇಳಿ ಒಂದು ಆದೇಶ ಕೂಡ ಆಗಿತ್ತು. ಆದ್ರೆ ಕೋರ್ಟ್ ಆದೇಶವಾದ್ರೂ ಕೂಡ ಜೈಲಿನ ಅಧಿಕಾರಿಗಳು ಅವರಿಗೆ ಮನೆ ಊಟ ಕೊಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಈಗ ಒಂದು ಅಫಿಡೇವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾ ಇರೋದು. ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಅವರ ತಾಯಿ ಒಂದು ಅಫಿಡೇವಿಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಮತ್ತೆ ಉಳಿದಂತೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಏನಿದ್ರೆ ಅವರ ಒಂದು ಪರ ವಕೀಲರು ಕೂಡ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಈಗ ಸಲ್ಲಿಕೆ ಮಾಡಿರುವುದು. ಆದ್ರೆ ಯಾರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಈಗ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರೋದ್ರಿಂದ ಬಹುಶಃ ಸೋಮವಾರ ನಿಗದಿತ ಅಧಿಕಾರಿಗಳ ಮೇಲೆ ಈ ಒಂದು ಅರ್ಜಿಯನ್ನು ಕೂಡ ದಾಖಲು ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ವಾರ ಇವ್ರಿಗೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ ಒಂದು ಆದೇಶವನ್ನ ಒಂದು ಸ್ಪಷ್ಟವಾಗಿ ಮಾಡಿತ್ತು. ಈ ಒಂದು ಆದೇಶವನ್ನ ಕೋರ್ಟ್ ಅಧಿಕಾರಿಗಳು ಕೂಡ ಪಾಲನೆ ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಇತ್ತು. ಆದ್ರೆ ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಈಗ ಅಧಿಕಾರಿಗಳು ಊಟ ತೆಗೆದುಕೊಂಡೋದ್ರೆ ಅದನ್ನ ಒಳಗಡೆಗೆ ಬಿಡ್ತಾ ಇಲ್ಲ, ಮತ್ತೆ ಕೊಡೋದಕ್ಕೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ಈಗ ಈ ಒಂದು ಅಫಿಡೇವಿಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅರುಣ್, ಮುನಿರಾಜು, ಈಗ ಜೈಲು ಮ್ಯಾನ್ಯುಯಲ್ ಪ್ರಕಾರವಾಗಿ ಅಧಿಕಾರಿಗಳು ಜೈಲು ಮ್ಯಾನ್ಯುಯಲ್ ಹೇಳೋ ಪ್ರಕಾರವಾಗಿ ಆ ಖೈದಿಗೆ ಅಗತ್ಯತೆ ಇದ್ರೆ ಅದು ಕೂಡ ಡಾಕ್ಟರ್ಸ್ಗಳ ಅನುಮತಿ ಮೇರೆಗೆ ಆಹಾರವನ್ನ ಕೊಡಬಹುದಾಗುತ್ತೆ. ಕೇಳಿದವರಿಗೆಲ್ಲ ಅವರು ಕೇಳಿದಂಗೆ ಮನೆ ಊಟವನ್ನ ತಂದು ಕೊಡೋಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ತಿರಸ್ಕಾರ ಮಾಡಿರುವಂಥದ್ದ. ಮತ್ತೊಂದು ಆಂಗಲ್ನಲ್ಲಿ 100 ಜನ ಖೈದಿಗಳಿದ್ದಾರೆ, ಎಲ್ಲರೂ ಕೂಡ ಕೋರ್ಟ್ಗೆ ಅರ್ಜಿ ಹಾಕೋತಾರೆ, ಇವ್ರಿಗೆ ಕೊಟ್ಟರೆ ಅವ್ರಿಗೂ ಕೊಡಬೇಕಲ್ಲ ಅನ್ನುವಂಥ ಕಾರಣಕ್ಕಾಗ. ಅರುಣ್, ಏನು ಜೈಲಿನ ಅಧಿಕಾರಿಗಳ ವಾದವೇ ಬೇರೆ ಇರುವುದು. ಯಾಕಂದ್ರೆ ಜೈಲಿನಲ್ಲಿ ಸುಮಾರು 4700 ಮಂದಿ ಖೈದಿಗಳಿದ್ರೆ ಅವರೆಲ್ಲರಿಗೂ ಕೂಡ ಈಗ ಜೈಲಿನಲ್ಲೇ ತಯಾರಾಗುವಂತ ಊಟವನ್ನ ಕೊಡ್ತಾ ಇದ್ವಿ. ಮತ್ತೆ ಆ ಒಂದು ಜೈಲಿನ ಊಟ ಕೂಡ ಈಗಾಗಲೇ ಪರೀಕ್ಷೆಗೆ ಒಳಪಡಿಸಿದ್ದು ಪ್ರಮಾಣೀಕರಿಸಲ್ಪಟ್ಟಿರುವಂತಹ ಒಂದು ಆಹಾರವನ್ನೇ ಕೂಡ ಕೊಡ್ತಾ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಮತ್ತೆ ಅಡಚಣೆ ಯಾರಿಗೂ ಕೂಡ ಯಾವುದೇ ಸಣ್ಣ ಪುಟ್ಟ ಒಂದು ಅವಘಡವೂ ಕೂಡ ಸಂಭವಿಸಿಲ್ಲ. ಆದ್ರಿಂದ ಈಗ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಉಳಿದ ಖೈದಿಗಳು ಕೂಡ ನಮಗೂ ಕೂಡ ಮನೆ ಊಟ ಬೇಕು ಅಂತೇಳಿ ಒಂದು ಬೇಡಿಕೆಯನ್ನ ಇಡ್ತಾರೆ. ಇದರಿಂದ ಎಲ್ಲರಿಗೂ ಕೂಡ ಮನೆ ಊಟವನ್ನು ಪೂರೈಕೆ ಮಾಡುತ್ತದೆ, ಮತ್ತೆ ಅದನ್ನ ಪರೀಕ್ಷೆ ಮಾಡಿ ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆದ್ರಿಂದ ಎಲ್ಲಾ ಖೈದಿಗಳಿಗೂ ಕೊಟ್ಟಂತೆ ಇವ್ರಿಗೂ ಕೂಡ ಕೊಡೋದಕ್ಕೆ ಒಂದು ಕಾನೂನಲ್ಲಿ ಏನಿದೆ ಅಂದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಇವ್ರಿಗೂ ಕೂಡ ಕೊಡೋದಕ್ಕೆ ಒಂದು ಅವಕಾಶವನ್ನ ಈಗ ಜೈಲಿನ ಅಧಿಕಾರಿಗಳು ಮಾಡ್ತಾ ಇರೋದು. ಆದ್ರಿಂದ ಇದೇ ನಿಯಮವನ್ನ ಎಲ್ಲರಿಗೂ ಕೂಡ ಅನ್ವಯಿಸಬೇಕು ಅಂತೇಳಿ ಅವ್ರೀಗ ಊಟವನ್ನು ಕೊಡೋದಕ್ಕೂ ಕೂಡ ನಿರಾಕರಿಸ್ತಿರುವಂತದ್ದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಅಬಕಾರಿ ಡಿಸಿ. ಲೋಕಾ ದಾಳಿಯ ಸಂದರ್ಭದಲ್ಲಿ ಅಬಕಾರಿ ಡಿಸಿ ಜಗದೀಶ್ ನಾಯ್ಕ್ ಸಿಕ್ಕಿಬಿದ್ದಿದ್ದಾರೆ ರೆಡ್ ಹ್ಯಾಂಡ್ ಆಗಿ. 25 ಲಕ್ಷ ರೂಪಾಯಿ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಅವರನ್ನ ಈಗ ಬಂಧನ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್. CL7 ಮತ್ತು ಮೈಕ್ರೋ ಬ್ರೀವರಿ ಲೈಸೆನ್ಸ್ ಪರಿಶೀಲನೆಗಾಗಿ ಬರೋಬ್ಬರಿ 75 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಅಬಕಾರಿ ಡಿಸಿ. 75 ಲಕ್ಷ ಹಣ. ಬ್ಯಾಟರಾಯನಪುರ ಕಚೇರಿಯಲ್ಲಿ ಜಗದೀಶ್ ನಾಯ್ಕ್ ಅಬಕಾರಿ ಡಿಸಿ ಸಿಕ್ಕಿಬಿದ್ದಿರೋದು. ಡಿಸಿ ಜಗದೀಶ್ ಜೊತೆ ಸೂಪರಿಂಟೆಂಡೆಂಟ್ ತಮ್ಮಣ್ಣ, ಖಾಸಗಿ ವ್ಯಕ್ತಿ ಲಕ್ಕಪ್ಪ ಬಂಧನ ಆಗಿದ್ದಾರೆ. ಒಟ್ಟಾರೆಯಾಗಿ 3 ಜನರನ್ನ ಈ ಪ್ರಕರಣದಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋ 75 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದು ಅದರ ಭಾಗವಾಗಿ 25 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ನೋಡಿ ಅರೆಸ್ಟ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ 3 ಜನರನ್ನ ಅರೆಸ್ಟ್ ಮಾಡಿದಂಗೆ ಈ ಪ್ರಕರಣದಲ್ಲಿ ಅಬಕಾರಿ ಡಿಸಿ ಜಗದೀಶ್ ನಾಯ್ಕ್ ಲಾಕ್ ಆಗಿದ್ದಾರೆ. ಬ್ಯಾಟರಾಯನಪುರ ಕಚೇರಿಯಲ್ಲಿ ಹಣವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿರೋದು. ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮದೇಶ ಸಂಪರ್ಕದಲ್ಲಿದ್ದಾರೆ. ಮದೇಶ, ಕಚೇರಿಯಲ್ಲೇ 25 ಲಕ್ಷ ಪಡಿತಾ ಇದ್ರ, ಇವ್ರ ಜೊತೆಗೆ ಇನ್ನೊಬ್ಬರು ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಹೊರತುಪಡಿಸಿದಾಗಿ ಕಚೇರಿಯಲ್ಲಿ ಯಾರೆಲ್ಲ ಇದ್ರು? ಅರುಣ್, ರೆಡ್ ಹ್ಯಾಂಡ್ ಆಗಿ ಲಂಚದ ಹಣವನ್ನ ಪಡೆಯುವಾಗ ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಅವರನ್ನೇ ಅರೆಸ್ಟ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಲಕ್ಷ್ಮೀ ನಾರಾಯಣ್ ಎಂಬುವರು ಕಂಪ್ಲೇಂಟ್ ಅನ್ನ ಕೊಡುವಂತ ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ CL7ಗೆ ಮತ್ತೆ ಮೈಕ್ರೋ ಬ್ರೇವರಿ ಲೈಸೆನ್ಸ್ಗೆ ಅವರು ಅಪ್ಲೈ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ಲೈಸೆನ್ಸ್ ಅನ್ನ ಇಶ್ಯೂ ಮಾಡ್ಬೇಕಂದ್ರೆ, ಜೊತೆಗೆ ಪರಿಶೀಲನೆ ಮಾಡ್ಬೇಕು ಅಂದ್ರೆ ನಮಗೆ 2.5 ಕೋಟಿ ರೂಪಾಯಿಯನ್ನ ಲಂಚ ಕೊಡಬೇಕು ಅಂತೇಳಿ ಅಬಕಾರಿ ಇಲಾಖೆಯ DC ಆಗಿರುವಂತಹ
ಜಗದೀಶ್ ನಾಯಕ್ ಏನಿದ್ದಾರೆ ಇವರು ಬೇಡಿಕೆ ಇಟ್ಟಿರ್ತಾರೆ ಅಂತ ಹೇಳಿ ಅವರು ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ಕಳೆದ 2 ತಿಂಗಳಿಂದಲೂ ಕೂಡ ಈ ಒಂದು ಪ್ರೊಸೀಜರ್ ನಡೀತಿರುತ್ತೆ. ಅಂದ್ರೆ ಒಟ್ಟು 2 ಲೈಸೆನ್ಸ್ಗೆ ಅವರು ಲಕ್ಷ್ಮೀನಾರಾಯಣ್ ಏನಿದ್ದಾರೆ ದೂರುದಾರರು ಇವರು ಅಪ್ಲೈ ಮಾಡುವಂತ ಕೆಲಸ ಮಾಡಿರ್ತಾರೆ. 2 ತಿಂಗಳಿಂದಲೂ ಕೂಡ ಈ ಒಂದು ಪ್ರೊಸೀಜರ್ ನ ವಿಚಾರವಾಗಿ ಲಂಚದ ಹಣವನ್ನ ಬೇಡಿಕೆ ಇಡುವಂತ ಕೆಲಸವನ್ನ ಮಾಡಿರ್ತಾರೆ. ಯಾವಾಗ ಇವರು 2.5 ಕೋಟಿ ಅಂದ್ರೆ ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಾಗ ಇವರು ಹೋಗಿ ನೇರವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡಿ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿರ್ತಾರೆ. ಇವತ್ತು 25 ಲಕ್ಷ ಹಣವನ್ನ ಅಡ್ವಾನ್ಸ್ ಆಗಿ ಪಡೆಯುವಂತೆ ಮಾತನಾಡಲಾಗಿರುತ್ತೆ. ಅದೇ ರೀತಿಯಾಗಿ ಕಚೇರಿಯಲ್ಲಿಯೇ 25 ಲಕ್ಷ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಡಿಸಿ ಜಗದೀಶ್ ನಾಯಕ್ ಮತ್ತೆ ಅವ್ರ ಜೊತೆ ಒಬ್ಬರು ಸೂಪರಿಂಟೆಂಡೆಂಟ್ ಮತ್ತೆ ಓರ್ವ ಡ್ರೈವರ್ 3 ಜನರನ್ನು ಕೂಡ ಈಗ ಅರೆಸ್ಟ್ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಅರುಣ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ. CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೀವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,25,000 ಇದಕ್ಕೆ ಫಸ್ಟ್ ಈಗ ಇದಕ್ಕೆ ಅಪ್ಲೈ ಮಾಡಿದ್ದೀವಿ, ಇದನ್ನು ನೀವು ಫೀಸ್ ಕಟ್ಬಿಡಿ ಅಂತೇಳಿ ಕಟ್ಟಿದ್ವಿ. ಅದಕ್ಕೆ 80 ಲಕ್ಷ ಇದ್ದಿದ್ದು 75 ಲಕ್ಷ ಮಾಡಿ ಅದಕ್ಕೆ 50 ಲಕ್ಷ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾರೆ. 50 ಲಕ್ಷ ಕೊಡೋದಕ್ಕೆ ಬರೋದಕ್ಕೆ ಆಗಲ್ಲ, ಅಷ್ಟೊಂದು ಬ್ಲಾಕ್ ಎಲ್ಲಿಂದ ತಂದು ಕೊಡೋದು ಅಂತೇಳಿ 1 ವಾರದಿಂದ ನಾನು ದುಡ್ಡು ರೆಡಿ ಮಾಡಿಕೊಂಡು ಸ್ನೇಹಿತರ ಹತ್ರ ಅವ್ರ ಹತ್ರ 2 ಲಕ್ಷ 3 ಲಕ್ಷ ಕೈ ಸಾಲ ಮಾಡಿ 25 ಲಕ್ಷ ಇದು ಮಾಡಿ ನನ್ನ ಲೋಕಾಯುಕ್ತ